ಸಿದ್ದರಾಮಯ್ಯ ಸಾಹೇಬ್ರು ವಿರೋಧ ಪಕ್ಷದವ್ರಿಗೆ ಹೇಳತ್ತಾರೋ ಅವ್ರೊಳಗ ಇರೋ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳತ್ತಾರೋ ಅಲ್ಲಿ ಹೇಳ್ತಾರ ರೊಕ್ಕದ ಆಮಿಷ ತೋರಿಸಿ MLAಗಳನ್ನ ಕೊಂಡ್ಕೊಳತ್ತಾರು ಅಂತ ಇಲ್ಲಿ ಹೇಳ್ತಾರ ನಾನು ಯಾರು ಒಳಗೇಡ್ಸಕ್ ಆಗಂಗಿಲ್ಲ ಅಂತ ಹೆಂಗೂ MLAಗಳು ಬಂದು ನಿಮ್ ಮುಂದೆ ಹೆಸರು ಹೇಳಿರ್ತಾರ ಇಂಥ ದೊಡ್ಡ ಇಶ್ಯೂ ಯಾಕೆ ನೀವು ತನಿಖೆ ಮಾಡಿಸ್ಬಾರ್ದು ಅಷ್ಟು ಪ್ರಾಮಾಣಿಕರು ಯಾರದಾರ ಕಾಂಗ್ರೆಸ್ನ್ಯಾಗ ಅಂತ ನಮಸ್ಕಾರ ರೀ ನಿನ್ನೆ ಮೊನ್ನೆ ಅಷ್ಟ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಾರ ನೋಡ್ರಿ ಕಾಂಗ್ರೆಸ್ಸಿನ 50 MLAಗಳಿಗೆ ಬಿಜೆಪಿಯವರು ತಲಾ 50 ಕೋಟಿ ರೂಪಾಯಿ ಕೊಡ್ತೀವಿ ಬಿಜೆಪಿ ಸೇರ್ಕೋರಿ ಅಂತ ಆಫರ್ ಮಾಡ್ಯಾರಂತ ಒಬ್ಬ MLAಗ 50 ಕೋಟಿ ಅಂದ್ರೂ 50 MLAಗಳಿಗೆ 2500 ಕೋಟಿ ರೂಪಾಯಿ ಇಷ್ಟು ರೊಕ್ಕ ಕೊಡ್ತೀವಿ ಅಂದಾರು ನಮ್ಮ ಕಾಂಗ್ರೆಸ್ ಸರ್ಕಾರ ಕುರ್ಚಿಯಿಂದ ಕೆಳಗೆ ಇಳಿಸ್ಬೇಕಂತ ಈ ರೀತಿಯೆಲ್ಲ ಹುನ್ನಾರ್ ಮಾಡತ್ತಾರು ನಮ್ಮ MLAಗಳು ಪ್ರಾಮಾಣಿಕರದಾರು ಹೋಗಂಗಿಲ್ಲ ನನ್ನತಿಗೆ ಬಂದು ಹೇಳ್ಯಾರು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಹೇಳ್ಯಾರ ನೀವು ಒಂದ್ಸಲ ಆ ವಿಡಿಯೋ ನೋಡ್ಕೊಂಬರ್ರಿ ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಆಫರ್ ಮಾಡ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ನೋಡಿದ್ರಿಲ್ರಿ ಸಿದ್ದರಾಮಯ್ಯ ಸಾಹೇಬ್ರು ಕೆಂಪು ಕಣ್ಣ ಮಾಡ್ಕೊಂಡ ವಿರೋಧ ಪಕ್ಷದವ್ರ ಮೇಲೆ ಹೆಂಗ ಹರಿಹಾಯತ್ತಿದ್ರಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರ ನೀವು ಮರ್ತಿರತ್ ಕಾಣ್ತೈತಿ ನಿಮ್ಮ ಕೈಯಾಗ ಪವರ್ ಐತ್ರಿ ನಿಮ್ದ ಸರ್ಕಾರ ಆಡಳಿತದಾಗ ಐತ್ರಿ ಯಾಕೆ ನೀವು ಇದ್ರ ಮೇಲೆ ತನಿಖೆ ಮಾಡಿಸ್ಬಾರ್ದು ಹೆಂಗೂ MLAಗಳು ಬಂದು ನಿಮ್ ಮುಂದೆ ಹೆಸರು ಹೇಳಿರ್ತಾರ ಇವ್ರು ನನಗ ಇಷ್ಟಿಷ್ಟು ರೊಕ್ಕ ಕೊಡ್ತೀನಿ ಅಂದಾರು ಅಂತ ಅವ್ರ ಮೇಲೆ ತನಿಖೆ ಮಾಡಿಸ್ರಿ ಅವ್ರನ್ನ ಜೈಲಿಗೆ ಕಳಿಸ್ರಿ ಹಿಂದೆ ಎಲ್ಲೋ ಹೋಗಿದ್ ಕೋವಿಡ್ ಕೇಸ್ನ SIT ತನಿಖೆ ಮಾಡಿಸ್ನ ಓಡಾಡತ್ತೀರಿ ಇಂಥ ದೊಡ್ಡ ಇಶ್ಯೂ ಯಾಕೆ ನೀವು ತನಿಖೆ ಮಾಡಿಸ್ಬಾರ್ದು ಅಂದಂಗ ಮೂಡಾ ಕೇಸ್ ಬಂದಾಗಿಂದ ನಿಮಗ್ ಹಳಿ ಭ್ರಷ್ಟಾಚಾರ ಹೊಸ ಭ್ರಷ್ಟಾಚಾರ ಮಣ್ಣಾಗ್ ಬಿದ್ದಿದ್ದು ಭ್ರಷ್ಟಾಚಾರ ಎಲ್ಲಾ ಕಣ್ಣಿ ಕಾಣಕತ್ತ ಹೌದಿಲ್ರಿ ಇದನ್ನು ಸೇರಿಸಿ ತನಿಖೆ ಮಾಡಿಸ್ಬಿಡ್ರಿ ನೋಡೋಣ ಖರೆ ಏನಾಯ್ತಂತ ಮಂದಿಗೆ ಗೊತ್ತಾಗೇ ಬಿಡ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಒಬ್ರ ಅಲ್ರಿ DKC ಸಾಹೇಬ್ರು ಹಿಂಗ ಹೇಳ್ಯಾರ ಹೌದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ MLAಗಳ ಹತ್ರ ಮಾತಾಡಿದ್ದಾರೆ ಕೆಲವು MLAಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ ನಮ್ಮ CM ಅವರತ್ತಿಗೆ ಬಂದು ನಮ್ಮ MLAಗಳ ಪ್ರಾಮಾಣಿಕವಾಗಿ ಹೇಳ್ಕೊಂಡಾರ ಅಂತ ಆ ಪ್ರಾಮಾಣಿಕ MLAಗಳ ಬಾಯಿಲೇನ ಕೇಳ್ರಿ ಆ ಯಾರು ರೊಕ್ಕ ಕೊಡ್ತೀನಿ ಅಂದಾರಲ್ಲ ಅವ್ರ ಹೆಸರುಗಳನ್ನ ಅವ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ರಿ CM ಸಾಹೇಬ್ರ 2500 ಕೋಟಿ ಅಂದ್ರೆ ಏನ್ ಸಣ್ಣ ಮೊತ್ತ ಐತೇನ್ರಿ ಇಷ್ಟು ದೊಡ್ಡ ಮೊತ್ತ ಕೊಡ್ತೀನಿ ಅಂದಾರಂದ್ರ ಈ ಕೇಸ್ನ ನೀವು CBIಗರೆ EDಗರೆ ವಹಿಸಬೇಕ್ರಿ ಇಲ್ಲಾಂದ್ರೆ ಇದು ರುಜುವಾತ್ ಆಗಂಗಿಲ್ಲ ನೋಡ್ರಿ ಒಟ್ಟು ಇದು ರುಜುವಾತ್ ಆಗಿ ತಪ್ಪಿತಸ್ಥಗ ಶಿಕ್ಷೆ ಆಗೇ ಬಿಡ್ಲಿ ಬಿಜೆಪಿ ಅವ್ರ ಹಿಂದೊಮ್ಮೆ ಆಪರೇಷನ್ ಕಮಲ ಮಾಡ್ಯಾರು ಅಂತ ಹೇಳಿ ಈಗ ಮಂದಿ ಎಲ್ಲಾರು ಮತ್ತ ಬಿಜೆಪಿ ಅವ್ರ ಮೇಲೆ ಡೌಟ್ ಪಡಾಕತ್ತಾರ ಅಂದ್ರು ಅಂದಿರ್ತಾರ ರೊಕ್ಕ ಕೊಡಕ್ ರೆಡಿ ಆದ್ರೂ ಆಗಿರ್ತಾರಂತ ಅನುಮಾನ ದೃಷ್ಟಿಲೇ ನೋಡಾಕತ್ತಾರ CM ಸಾಹೇಬ್ರ ತನಿಖೆ ಮಾಡ್ಲಿಕ್ಕೆ ಯಕಾಡರೆ ಹೋತ್ರಿ ಬಿಜೆಪಿ ಅವರ ನೀವರೇ ಕೋರ್ಟ್ ಕಡೆ ಹೋಗಿ ತನಿಖೆ ಸ್ಟಾರ್ಟ್ ಮಾಡಿಸ್ರಿ ಮಂದಿಗೆ ಕ್ಲಿಯರ್ ಆಗಿಬಿಡ್ಲಿ ಯಾವ್ದು ಖರೆ ಯಾವ್ದು ಸುಳ್ಳು ಅನ್ನೋದು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದ ಖರೆ ಆದ್ರ ರುಜುವಾತ್ ಆಗ್ಲಿ ಮಂದಿಗೆ ಕ್ಲಾರಿಟಿ ಸಿಗ್ಲಿ ಹಿಂಗ ತಪ್ಪು ಅಪವಾದಗಳು ಹೊತ್ಕೊಂಡೇನೆ ಸುಳ್ಳ ಮಂದಿ ಕಣ್ಣ ಕೆಟ್ಟಾಗೋದ ಬ್ಯಾಡ್ರಿ ಹೆಂಗೂ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಸಾಹೇಬ್ರ ನೀವೇ ತನಿಖೆ ಮಾಡಿಸ್ರಿ ಅಂತ ಹೇಳ್ಯಾರ ಖರೆ ಮಂದಿ ಇಷ್ಟಕ್ಕ ನಂಬಂಗಿಲ್ರಿ ಅದಕ್ಕ ತನಿಖೆ ಪ್ರಾರಂಭ ಮಾಡ್ರಿ ಅಂತ ಆದೇಶ ಕೊಡಿಸ್ಬಿಡ್ರಿ ಇನ್ನ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿ ಹೋಗ್ತಾರಲ್ಲಿ ನನ್ನ ಯಾರೂ ಮುಟ್ಟಕ್ಕಾಗಲ್ಲ ನನ್ನ ಯಾರು ಅಳಗ್ಯಾಡ್ಸಕ್ಕ ಆಗಂಗಿಲ್ಲ ನನಗೆ ಯಾರ ಏನಾರೇ ಮಾಡ್ರ ಕರ್ನಾಟಕ ಜನತೆ ಸುಮ್ಮಿರಂಗಿಲ್ಲ ಅಂತ ಬರೀ ಇದೊಂದು ಡೈಲಾಗ್ನ ಟ್ರೇಡ್ ಲೈನ್ ಮಾಡ್ಕೊಂಡ್ಬಿಟ್ಟಾರ ಹಾದಲ್ಲಿ ಬಂದಲ್ಲಿ ಇದನ್ನ ಹೇಳ್ಕೊತಾ ಇರ್ತಾರ ಅದಕ್ಕೆ ಹೊಟ್ಟೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾನೆ ಹೆಂಗಾರ ತೆಗೆದಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ ಅಲ್ಲಿ ಹೇಳ್ತಾರ ರೊಕ್ಕದ ಆಮಿಷ ತೋರಿಸಿ MLAಗಳನ್ನ ಕೊಂಡ್ಕೊಳತ್ತಾರು ಅಂತ ಇಲ್ಲಿ ಹೇಳ್ತಾರ ನಾನು ಯಾರು ಒಳಗೇಡ್ಸಕ್ ಆಗಂಗಿಲ್ಲ ಅಂತ ಇದನ್ನೆಲ್ಲ ನೋಡಾಕತ್ತಿದ್ರ ಸಿದ್ದರಾಮಯ್ಯ ಸಾಹೇಬ್ರು ವಿರೋಧ ಪಕ್ಷದವ್ರಿಗೆ ಹೇಳತ್ತಾರೋ ಅವ್ರೊಳಗ ಇರೋ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳತ್ತಾರೋ ಗೊತ್ತಾಗೈತಿ ಮಂದಿ ಹಿಂಗೂ ಮಾತಾಡತ್ತಾರ್ರಿ ಏನಂತಾರಂದ್ರ ಸಿದ್ದರಾಮಯ್ಯ ಸಾಹೇಬ್ರು ತಮ್ಮ CM ಕುರ್ಚಿ ಗಟ್ಟಿ ಮಾಡ್ಕೊಳಕ ಹಿಂಗ ಮಾತಾಡತ್ತಾರು
ಸಿದ್ದರಾಮಯ್ಯ ಸಾಹೇಬ್ರು ವಿರೋಧ ಪಕ್ಷದವ್ರಿಗೆ ಹೇಳತ್ತಾರೋ ಏನು ತಮ್ಮ ಪಕ್ಷದವ್ರಿಗೆ ಹೇಳತ್ತಾರೋ ಗೊತ್ತಾಗ್ವಲ್ತು. ತಾನೂ ಮುಖ್ಯಮಂತ್ರಿ ಆಗ್ಲಿ ಅಂತ ಕಾಂಗ್ರೆಸ್ ಒಳಗಿನ MLAಗಳಿಗೆ ರೊಕ್ಕದ ಆಸೆ ತೋರ್ಸಾಕತ್ತಿರೋ ವ್ಯಕ್ತಿಗೆ ಹೇಳಾಕತ್ತಾರೋ. ಖರೆ ಇದ್ರೂ ಇರಬಹುದ್ರಿ, ನಮಗೂ ಗೊತ್ತಿಲ್ಲ. ಒಂದೊಂದ್ಸಲ ಮಂದಿ ಮಾತಾಡೋದ ಖರೆ ಆಗ್ಬಿಡ್ತೈತಿ. ಇದನ್ನು ಖರೆ ಇದ್ರೂ ಇರ್ಬೋದು, ಇಲ್ಲಾಂದ್ರೆ ಮುಂದೊಂದ್ ದಿನ ಖರೆ ಆದ್ರೂ ಆಗ್ಬಹುದು. ಖರೆ ಏನಾಯ್ತೋ ಬಿಟ್ಟೋಯ್ತೋ ಗೊತ್ತಿಲ್ಲ. 50 ಕೋಟಿ ಕೊಡ್ತನಂದಾರು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಾಕತ್ತಾರ. ಈಗ ಮಂದಿ ತಲೆಯಾಗ ಒಂದ ಹುಳ ಓಡಾಡತೈತಿ. ಯಾರು ಅಂದಿರ್ಬೇಕು, ಯಾರೀಗ ಅಂದಿರ್ಬೇಕು, ಯಾರು ಬಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿರ್ಬೇಕು, ಅಷ್ಟು ಪ್ರಾಮಾಣಿಕರು ಯಾರದಾರ ಕಾಂಗ್ರೆಸ್ನ್ಯಾಗ ಅಂತ. ಆ ಪ್ರಾಮಾಣಿಕ ವ್ಯಕ್ತಿನೂ ರಿವೀಲ್ ಮಾಡ್ರಿ ಸಿದ್ದರಾಮಯ್ಯ ಸಾಹೇಬ್ರ, ಮಂದಿ ಕೇಳಾಕತ್ತಾರ. ಸಿದ್ದರಾಮಯ್ಯ ಸಾಹೇಬ್ರ ಅದ್ರ ಜೋಡಿ ತನಿಖೆ ಪ್ರಾರಂಭ ಮಾಡಿ ಈ ಸ್ಫೋಟಕ ಸತ್ಯ ಏನೈತಲ್ಲ ಅದನ್ನು ರುಜುವಾತ್ ಮಾಡಿ ಮಂದಿ ಕಣ್ಣಿಗೆ ಕಾಣಂಗ ಹೇಳ್ಬಿಡ್ರಲಾತ್ಲಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.